ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಬ್ಯಾಚುಲರ್ಸ್ ಬ್ಯೂಟಿಫುಲ್ ವರ್ಡ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ವಿಡಿಯೋ ನೋಡ್ತಿದ್ದಂಗೆ ಎಲ್ರಿಗೂ ಒಂದು ಡೌಟ್ ಬರುತ್ತೆ, ಚಿಕನ್ ಗ್ರೇವಿ ಮಾಡಿದ್ದಾರೆ ಅಂತ. ಚಿಕನ್ ಗ್ರೇವಿ ಅಲ್ಲ, ಬಟ್ ನೋಡೋಕ್ಕೆ ಚಿಕನ್ ಥರನೇ ಅನಿಸುತ್ತೆ ಅಲ್ಲ? ಹೌದು, ಇದು ಸೋಯಾ ಗ್ರೇವಿ. ಚಿಕನ್ ಥರನೇ ಟೇಸ್ಟ್ ಇರುತ್ತೆ. ರೆಸ್ಟೋರೆಂಟ್ಗೆ ಏನಾದರೂ ನೀವು ಹೋಗಿದ್ರೆ ವೆಜ್ ಮೆನ್ಯೂನಲ್ಲಿ ನೋಡಿರ್ತೀರಾ ಸೋಯಾ ಗ್ರೇವಿ ಅಂತ. ಇದು ಮೀಲ್ ಮೇಕರ್ ಕರಿ ಅಂತಲೂ ಕರೀತಾರೆ. ಇದು ಫ್ರೆಂಡ್ಸ್ ಪ್ರೋಟೀನ್ ರಿಚ್ ಫುಡ್ಡು. ಲೇಡೀಸ್ಗೆ ತುಂಬ ಒಳ್ಳೆಯದು ಮತ್ತು ಮಕ್ಳಿಗೂ ತುಂಬ ಒಳ್ಳೆಯದು. ಸಾಧ್ಯ ಆದಷ್ಟು ಮನೆಯಲ್ಲೇ ವಾರಕ್ಕೆ 2 ಸತಿ ಟ್ರೈ ಮಾಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಹೇಗೆ ಮಾಡೋದು ನೋಡೋಣ ಬನ್ನಿ. ಫಸ್ಟು ನಾನಿಲ್ಲಿ 1 ಕಪ್ ಸೋಯಾ ತೊಗೊಂಡಿದ್ದೀನಿ. ಅದನ್ನು ನೀರಲ್ಲಿ ನೀಟಾಗಿ 1-2 ಸತಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಮತ್ತೆ ನೀರು ಹಾಕ್ಕೊಂಡು ಒಂದು 15 ನಿಮಿಷ ನೆನೆಯೋಕ್ಕೆ ಬಿಡೋಣ. ಅದೇನಂದರೆ ಅದು ಸೋಯಾ ಏನಿದೆ ಅದು ಚೆನ್ನಾಗಿ ನೆನಿಬೇಕು. ಒಂದು 15 ನಿಮಿಷ ಅಲ್ಲಿವರೆಗೂ ನೆನೆಸಿಟ್ಕೊಳ್ಳೋಣ. ಸೊ ಇದು ನೆನೆಯೋದ್ರೊಳಗಡೆ ನಾವು ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. 1 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಒಂದು ಅರ್ಧ ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಈರುಳ್ಳಿನ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಅದಾದ ನಂತರ ಒಂದು 4ರಿಂದ 5 ಎಸಳಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಮತ್ತು ಒಂದು ಅರ್ಧ ಇಂಚಷ್ಟು ಶುಂಠಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಶುಂಠಿ ಹಾಕ್ಕೋತಾ ಇದ್ದೀನಿ. ಇವೆರಡನ್ನು ಮತ್ತೆ ಫ್ರೈ ಮಾಡ್ಕೊಳ್ಳೋಣ. ಇವೆರಡು ಫ್ರೈ ಆದ ನಂತರ ಒಂದು 4 ಗೋಡಂಬಿ ಹಾಕ್ಕೋತಾ ಇದ್ದೀನಿ. ಗೋಡಂಬಿ ಏನಂದರೆ ಕ್ರೀಮಿ ಕನ್ಸಿಸ್ಟೆನ್ಸಿ ಬರುತ್ತೆ ಗ್ರೇವಿಗಳಿಗೆ. ಯೂಶ್ವಲಿ ನೀವೇನಾದ್ರು ಚಿಕನ್ ಗ್ರೇವಿ, ಮಟನ್ ಗ್ರೇವಿ ಯಾವುದೇ ಗ್ರೇವಿ ಮಾಡಲಿ ಗೋಡಂಬಿ ಹಾಕ್ಕೊಳ್ಳಿ, ಗ್ರೇವಿ ತಿಕ್ನೆಸ್ ಬರುತ್ತೆ. ಮತ್ತು ಇಲ್ಲಿ 2 ಟೊಮೊಟೊನ ಕಟ್ ಮಾಡಿಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಟೊಮೊಟೊ ನೀರು ಬಿಡೋವರೆಗೂ, ಅಂದರೆ ಸಾಫ್ಟ್ ಆಗಬೇಕು, ನೀರೆಲ್ಲ ಹೋಗಿ ಸಾಫ್ಟ್ ಆಗೋವರೆಗೂ ಎಣ್ಣೆನಲ್ಲೇ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಇದು ಚೆನ್ನಾಗಿ ಬೆಂದ ನಂತರ ನೋಡಿ ಈ ಥರ ಇಷ್ಟು ಬೇಯಬೇಕು. ಇದನ್ನು ಒಂದು 5 ನಿಮಿಷ ಆರೋಕ್ಕೆ ಬಿಡೋಣ. ಮತ್ತು ಇಲ್ಲಿ ನಾವು ಸೋಯಾ ಏನು ನೆನೆಸಿಟ್ಟಿದ್ವಿ ಅದನ್ನು ಮತ್ತೆ 2 ಸತಿ ನೀರು ಹಾಕ್ಬಿಟ್ಟು ನೀಟಾಗಿ ವಾಶ್ ಮಾಡ್ಕೊಳ್ಳೋಣ. ಅದು ಅದರಲ್ಲಿರೋ ಇದೆಲ್ಲ ಹೋಗಬೇಕು, ರಾ ಸ್ಮೆಲ್ಲು. ಅಲ್ಲಿವರೆಗೂ ಚೆನ್ನಾಗಿ ನೋಡಿ, ಅದು ಎಷ್ಟು ಒಂಥರ ಸೋಪ್ ವಾಟರ್ ಥರ ಇದೆಲ್ಲ ನೀಟಾಗಿ ಹೋಗಬೇಕು. ಚೆನ್ನಾಗಿ ಹಿಂಡಿಬಿಟ್ಟು ಈ ಥರ ನೋಡಿ ಎಷ್ಟು ಸಾಫ್ಟ್ ಇದೆ. ಈ ಥರ ರೆಡಿ ಮಾಡಿ ಇಟ್ಕೊಳ್ಳೋಣ ಸೈಡ್ಗೆ. ಮತ್ತು ನಾವು ಮಸಾಲ ರೆಡಿ ಮಾಡಿದ್ವಲ್ಲ ಅದಕ್ಕೆ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನು ಗಸಗಸೆನ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಅರ್ಧ ಗಂಟೆ ಮುಂಚೆ, ಅದನ್ನು ಹಾಕ್ಕೊಂಡಿದ್ದೀನಿ. ಗಸಗಸೆ ನೆನೆಸಿಡೋದ್ರಿಂದ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಅಂತ ಅಷ್ಟೇ. ಈಗ ಮಸಾಲ ರೆಡಿ ಆಯಿತು. ಇವಾಗ ಗ್ರೇವಿ ಹೇಗೆ ಮಾಡೋದು ನೋಡೋಣ. ಫಸ್ಟಾಗಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ಅಂದರೆ ಒಂದು ಪ್ಯಾನ್ ಅಂತಲೇ ಹೇಳ್ಬೋದು. ಇಟ್ಕೊಂಡು 2ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಮತ್ತು ಪಲಾವ್ ಮಿಕ್ಸು, ಚಕ್ಕೆ, ಲವಂಗ, ಪಲಾವ್ ಎಲೆ ಎಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನಂತರ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು 1 ಕಪ್ಪಷ್ಟು ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಅಂದರೆ ಗೋಲ್ಡನ್ ಬ್ರೌನ್ ಅಂತ ಹೇಳ್ತಾರಲ್ಲ ಅಷ್ಟು ಫ್ರೈ ಆಗಬೇಕು ನೋಡಿ. ಇಷ್ಟು ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಧನಿಯಾ ಪುಡಿ, 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಇವೆಲ್ಲ ಹಾಕ್ಕೊಂಡು ಯೂಶ್ವಲಿ ನೀವು ಈ ಥರ ಪೌಡ್ರ್ಗಳೆಲ್ಲ ಹಾಕ್ಕೊಂಡ್ರೆ, ಅಂದರೆ ಮಸಾಲ ಪೌಡ್ರು, ಫ್ಲೇಮ್ನ ಸ್ಲೋ ಇಟ್ಕೊಳ್ಳಿ, ಅಂದರೆ ಜಾಸ್ತಿ ಉರಿ ಇಟ್ಕೋಬೇಡಿ. ಜಾಸ್ತಿ ಉರಿ ಇಟ್ಕೊಂಡು ನೀವು ಫ್ರೈ ಮಾಡಿಕೊಂಡ್ರೆ ಸೀದೋದ್ರೆ ಮತ್ತು ಕಹಿ ಸ್ಮೆಲ್ ಬರುತ್ತೆ, ಕಹಿ ಆಗಿಬಿಡುತ್ತೆ ಗ್ರೇವಿ ಎಲ್ಲ. ಸೊ ಹಾಗಾಗಿ ಲೋಸ್ ಇದರಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ. ನಂತರ ನಾವೇನು ಸೋಯಾ ಚಂಕ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಅದರಲ್ಲೇ, ಅಂದರೆ ಮಸಾಲ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಒಂದಕ್ಕೊಂದು ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಹುರ್ಕೊಳ್ಳೋಣ. ಎಣ್ಣೆನಲ್ಲೇ ಚೆನ್ನಾಗಿ ಹಸಿ ಸ್ಮೆಲ್ ಹೋಗಬೇಕು. ಸೋಯಾದಲ್ಲಿ ಹಸಿ ಸ್ಮೆಲ್ ಇರುತ್ತೆ, ಅದೆಲ್ಲ ಚೆನ್ನಾಗಿ ಹೋಗೋವರೆಗೂ ಹುರ್ಕೋಬೇಕು ಒಂದು 5 ನಿಮಿಷ. ನಂತರ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಂಡು ಮತ್ತೆ ಹುರ್ಕೊಳ್ಳೋಣ ಒಂದು 5 ನಿಮಿಷ. ಸಾಧ್ಯ ಆದಷ್ಟು ಅದು ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಳ್ಳಿ, ಒಳ್ಳೆ ಅರೋಮಾ ಬರುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಆದ ನಂತರ ಏನು ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಪೇಸ್ಟು ನೋಡಿ, ಇಷ್ಟು ಸ್ಮೂತಾಗಿ ಪೇಸ್ಟ್ ಮಾಡ್ಕೊಬೇಕು ನೀವು. ಆವಾಗ ಒಳ್ಳೆ ಗ್ರೇವಿಗೆ ಒಳ್ಳೆ ಕನ್ಸಿಸ್ಟೆನ್ಸಿ ಬರುತ್ತೆ. ಯೂಶ್ವಲಿ ಮಸಾಲಗಳು ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಬಿಟ್ಕೊಳ್ಳಿ, ಆವಾಗಲೇ ತಿಕ್ನೆಸ್ ಬರುತ್ತೆ ಗ್ರೇವಿಗೆ. ಸೊ ಇದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಮತ್ತು ನೀರು ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು, ಅಂದರೆ ನಿಮ್ಗೆ ಜಾಸ್ತಿ ತೆಳು ಬೇಕಂದರೆ ಜಾಸ್ತಿ ತೆಳ್ಳಗೆ ಮಾಡ್ಕೋಬೇಡಿ. ಗ್ರೇವಿಗಳು ಇದೇನು ರೈಸ್ ಜೊತೆ ಎಲ್ಲ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ. ಚಪಾತಿ ಇದಕ್ಕೆಲ್ಲ ಅಂತಂದರೆ ಸ್ವಲ್ಪ ಗಟ್ಟಿಗೆ ಇರಲಿ, ಅಂದರೆ ಜಾಸ್ತಿ ಗಟ್ಟಿಗೂ ಮಾಡಬೇಡಿ. ನೋಡ್ಕೊಳ್ಳಿ ಸ್ವಲ್ಪ, ಅಂದರೆ ಇದು ಬೆಂದಾದಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ, ತಿಕ್ನೆಸ್ ಬರುತ್ತೆ. ಹಾಗಾಗಿ ಸ್ವಲ್ಪ ಮೀಡಿಯಮಾಗಿ ನೀರು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ಎಷ್ಟು ಬೇಕು. ಮತ್ತೆ ಏನಾದರೂ ಸಾಲ್ಟ್ ನೋಡಿ ಚೆಕ್ ಮಾಡ್ಕೊಳ್ಳಿ, ಬೇಕಂದರೆ ಹಾಕ್ಕೊಂಡು ರೆಡಿ. ಬೇಯಿಸ್ಕೊಂಡ್ರೆ ಕುಕ್ಕರ್ ಇದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಮತ್ತು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ಲ, ನೋಡ್ಬೋದು ನೀವೇ. ಒಳ್ಳೆ ಚಿಕನ್ ಗ್ರೇವಿ ಥರ ಕಾಣಿಸ್ತಾ ಇದೆ ನೋಡಿ, ನೋಡೋದಕ್ಕೂ ಒಳ್ಳೆ ಚಿಕನ್ ಥರನೇ ಅನ್ನಿಸ್ತಾ ಇದೆ. ಬಟ್ ಇದು ಚಿಕನ್ ಅಲ್ಲ, ಸೋಯಾ ಗ್ರೇವಿ. ಟೇಸ್ಟು ಚೆನ್ನಾಗಿರುತ್ತೆ ರೆಸ್ಟೋರೆಂಟ್ ಸ್ಟೈಲಲ್ಲಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿಕೊಂಡ್ರೆ ಮುಗೀತು ಫ್ರೆಂಡ್ಸ್. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಯೂಶ್ವಲಿ ನೀವು ಮನೆಯಲ್ಲೇ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಮತ್ತಷ್ಟು ಈಸಿ ರೆಸಿಪಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ನಿಮ್ಮೆಲ್ರಿಗೂ. ಯಾರ್ಯಾರು ನನ್ನ ಇದನ್ನು ಚಾನಲ್ನ ವಾಚ್ ಮಾಡ್ತಿದ್ದಾರೋ ಎಲ್ರಿಗೂ ಥ್ಯಾಂಕ್ಸ್. ಮತ್ತು ಪ್ಲೀಸ್ ಸಾಧ್ಯ ಆದಷ್ಟು ಶೇರ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಫಸ್ಟ್ ಪ್ರಯತ್ನ. ಪ್ಲೀಸ್ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್